ಬಟ್ ನಿಮ್ಮ ಯಶ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸೊ ನಿಮ್ಮ ರಿಯಾಕ್ಷನ್ ಹೆಂಗಿತ್ತು ಅವಾಗ? ಗೊತ್ತಿತ್ತು ನಂಗೆ, ಹೇಳ್ತಾ ಇದ್ದ, ಹೋಗಿ ಬಂದು ಎಲ್ಲ ಹೇಳ್ತಾ. ಹೌದಾ? ಇಬ್ಬರು ಫ್ರೆಂಡ್ ಥರ ಇರ್ತೀವಿ ನಾವು, ಬೇರೆ ವಿಷಯದಲ್ಲಿ ಫ್ರೆಂಡು, ಎಲ್ಲ ಹೇಳ್ತಾನೆ, ಪ್ರತಿಯೊಂದು ಹೇಳ್ತಾನೆ. ನನಗೆ ಹೇಳ್ತಿದ್ದ, ಅವ್ರ ಡ್ಯಾಡಿಗೆ ಹೇಳ್ತಿದ್ದ. ಯಾರಿಗೆ ಕ್ಲೋಸ್ ಜಾಸ್ತಿ, ನಿಮ್ಗ ಅಪ್ಪಂಗ? ನಿಮ್ಗೇನ? ನನಗೆ ಕ್ಲೋಸುವೇ, ಬೈಸ್ಕೊಳ್ಳೋದುವೆ. ಬೈದಿದ್ದೀರಾ ಯಶ್ಗೆ? ಬೈಯೋಗ್ದಿರ್ಲಿ, ಹೊಡೆದಿದ್ದೀರಾ ಯಶ್ಗೆ? ಹೊಡಿಯಲ್ಲ ನಾವು, ಹೊಡೆದಿಲ್ಲ. ಚಿಕ್ಕವನಿರುವಾಗ ಯಾವತ್ತ ಒಂದು ಸರಿ ಹೊಡೆದಿದ್ದು ನೆನಪು, 2 ವರ್ಷ ಇರ್ಬೇಕಾರೆ ಆಟ ಮಾಡಿ ಅದು ನೀವು ಸಂಜೆವರೆಗೂ ಹೊಡೆದ್ರೆ ಕೂತ್ ಜಾಗ ಬಿಟ್ಟು ಅಳ್ಳಾಡಿ ಎಳಿದ್ ಮತ್ತೆ ಕೇಳಿರ್ಲಿಲ್ಲ, ಅಷ್ಟೊಂದು ನಟ ಅವನು. ನೆನಪಿದೆ, 2 ವರ್ಷ. ಅವನಿಗೆ ಅರಿವಿಲ್ಲ, ನನಗೆ ನೆನಪಿದೆ ಸಕ್ಕತ್. ಅವತ್ತೇ ಲಾಸ್ಟ್ ಹೊಡೆಯೋದು ಬಿಟ್ಬಿಟ್ಟೆ. ತುಂಬಾ ಹಠ, ಸೇಮ್ ನಿಮ್ ತರಾನೇ ಅನ್ಸುತ್ತೆ. ಅಲ್ಲ, ಹಠ ಅಲ್ಲ ಅದು, ಹಠ ಅಲ್ಲ ಅದು, ಅಂದ್ರೆ ಬೇಗ ವಾಲಲ್ಲ, ಯಾವುದಕ್ಕೂ ಇದಾಗಲ್ಲ, ತುಂಬ ಏನು ಹೇಳ್ತಾರೆ ಅದಕ್ಕೆ, ಬೇಗ ಕುಗ್ಗಲ್ಲ. ಕುಗ್ಗಬಾರ್ದು ಮನುಷ್ಯ, ಧೈರ್ಯವಾಗಿರ್ಬೇಕಲ್ವ, ಅದನ್ನ ನಾವೇ ಕಲಿಸಿರೋದು. ನಿಜ ನಿಜ. ಓಕೆ. ಸೊ ಒಟ್ನಲ್ಲಿ ನೀವೀಗ ಹಾಸನದಿಂದ ಬಂದು ಹೊರಟ ಮೇಲೆ, ಬೆಂಗಳೂರಿಗೆಲ್ಲ ಬಂದ್ಮೇಲೆ ಬೇರೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಈ ಥರದ್ದೆಲ್ಲ ಮುಂಚಿಂದನೇ ಇತ್ತಾ? ಯಾಕಂದ್ರೆ ನೀವು ಹೇಳಿದ್ರಿ ಓದಿದ ಕಮ್ಮಿ ಬಂದ ಮೇಲೆ ಮದುವೆ ಆಗಿದ್ದು ಮೈಸೂರಿಗೆ. ಮೈಸೂರು ಯಜಮಾನರು KSRTC ಇದ್ರು, ಅಲ್ಲೇ ಇತ್ತು ಒಂದು 20-25 ವರ್ಷ. ಮಕ್ಕಳು PUC ಎಲ್ಲ, ಡಿಗ್ರಿ ಎಲ್ಲ ಅಲ್ಲೇ ಮುಗಿಸ್ಕೊಂಡ್ವಿ. ಅಲ್ಲಿ ಮುಗಿಸ್ಕೊಂಡು ಯಶ್ಕೋಸ್ಕರ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಂದ ಮತ್ತೆ ಹಾಸನಿಗೆ ಬಂದು ತೋಟ ತಗೊಂಡಿದ್ವಿ. ಇಷ್ಟೇ ವಿಷಯ. ಬಿಸ್ನೆಸ್ ಎಲ್ಲ ಥಿಂಕ್ ಮಾಡೋ ಅಂತ ತಲೆ ಇಲ್ಲ. ಯಾಕೆ ಅಂತ ಕೇಳಿ, ಯಜಮಾನರು ಕೆಲಸದಲ್ಲಿ ಇದ್ದಿದ್ದರಿಂದ ಅಲ್ಲಿವರೆಗಿತ್ತು. ಇವಾಗ ಎಷ್ಟು ದುಡಿಯಂಗಾದ್ಮೇಲೆ ಇವೆಲ್ಲ ಥಿಂಕ್ ಮಾಡ್ತಾ ಇದೀವಿ. ಓಕೆ. ಸೊ ಈಗ ಸಿನಿಮಾ ಮಾಡಬೇಕು ಅನ್ನುವಂಥದ್ದು, ಅಥವಾ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅನ್ನೋದು ಯಾವುದಾದ್ರೂ ಇತ್ತಾ? ಈಗ ಸದ್ಯಕ್ಕೆ ನಾವು ಸಿನಿಮಾ ಮಾಡ್ತೀವಿ, ಆಮೇಲೆ ನೋಡೋಣ ಮುಂದಿನ ದಿನಗಳಲ್ಲಿ ದುಡ್ಡು ಬರಲಿ. ಓಕೆ. ಸೊ ಯಾವ್ದಾದ್ರು ಇದೆಯಾ ಅಮ್ಮ ಮನಸ್ಸಲ್ಲಿ? ಈಗ ಕೊತ್ತಲ್ವಾಡಿ ಮಾಡಿದ್ರಿ, ಈ ಥರದೊಂದು ಜಾನರು, ನಾನು ಈ ಥರದೊಂದು ಸಿನಿಮಾ ಮಾಡಬೇಕು, ಈಗ ಲವ್ ಆಗಲಿ ಅಥವಾ ಆ್ಯಕ್ಷನ್ ಆಗಲಿ, ಕಾಮಿಡಿ ಆಗಲಿ, ಈ ಥರದ್ದು ಏನಾದರೂ ನಿಮಗೆ ಖುಷಿ ಅನ್ಸೋದು, ಈ ಥರದ ಸಿನಿಮಾಗಳು ಬರಬೇಕು ಮಾಡಬೇಕು ಅಂತ? ಫ್ಯಾಮಿಲಿ ಸಿನಿಮಾ ಕೊಡಬೇಕು ಅಂತಿದೆ ಮನಸ್ಸಲ್ಲಿ. ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರ್ತಾ ಇಲ್ಲ. ಆಮೇಲೆ ಕುಟುಂಬ ಸಮೇತ ಹೋಗಿ ಸಿನಿಮಾ ನೋಡಬೇಕು. ನಮ್ಮ ಕಾಲದಲ್ಲಿ ಬರ್ತಿದ್ದಂಥ ಸಿನಿಮಾ ಬರ್ತಾ ಇಲ್ಲ. ಸಿನಿಮಾಗೆ ಹೋದರೆ ಮೆಸೇಜ್ ಸಿಗಬೇಕು, ಮನೆಗೆ ಬಂದರೆ ಅವ್ರಿಗೆ ಅದು ಕಾಡಬೇಕು. ನಿಜವಾಗ್ಲೂ ಏನಪ್ಪ ನಮ್ಮ ಮನೇಲೇ ನಡೆದಂಗಿತ್ತು ಅಂತ ಅನ್ನಿಸ್ಬೇಕು. ನೀವು ನೋಡಂತ ಯಾವ್ದು ಸಿನಿಮಾಗಳು ನಿಮಗೆ ತುಂಬಾ ಇಷ್ಟ ಆಗಿದ್ದು? ತುಂಬ ನೋಡಿದ್ದೀನಿ ನಾನು. ಅನಂತನಾಗ್ ಲಕ್ಷ್ಮಿ ಅವ್ರದ್ದು, ರಮೇಶ್ ಅರವಿಂದ್ ಅವ್ರದ್ದು, ಅಣ್ಣವ್ರದ್ದು ಎಲ್ಲರ ಸಿನಿಮಾ ನೋಡಿದ್ದೀನಿ. ವಿಷ್ಣುವರ್ಧನ್ ಅವ್ರದ್ದು, ಅಂಬರೀಷ್ ಅವ್ರದ್ದು ಕೆಲವು ಚಕ್ರವ್ಯೂಹ ಅವೆಲ್ಲ ನೋಡಿದ್ದೀನಿ. ವಿಷ್ಣು ಅವ್ರದ್ದು ಜೀವನ ಚಕ್ರ ನೋಡಿದ್ದೀವಿ. ರಾಜ್ಕುಮಾರ್ ಅವ್ರ ಜೀವನ ಚೈತ್ರ ಅಲ್ಲ, ವಿಷ್ಣುವರ್ಧನ್ ಜೀವನ ಚಕ್ರ ಅಂತ ಒಂದು ಪಿಕ್ಚರ್ ಇದೆ, ಮಗಳದ್ದು ಸ್ಟೋರಿ ಅದು. ಮಗಳು ವಿಷ್ಣು ಸರ್ನ ತುಂಬ ಇದು ಮಾಡ್ತಾಳೆ, ಅರ್ಟ್ ಮಾಡ್ತಾಳೆ. ಅದೊಂದು ತುಂಬ ಫೇಮಸ್ ಅದು. ಅವರು ರಾಧಿಕಾ ಏನೋ ಮಾಡಿದ್ದಾರೆ, ತಮಿಳು ಮೇಡಮ್, ರಾಧಿಕಾ ಮೇಡಮ್ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ವೋ? ಬಟ್ ಆ ಥರ ಎಲ್ಲ ಸಿನಿಮಾ, ಯಜಮಾನರು ತುಂಬ ಸಿನಿಮಾ ನೋಡೋರು, ನಾನು ನೋಡ್ತೀನಿ. ಫ್ಯಾಮಿಲಿ ಥರ ಸಿನಿಮಾನೇ ನೋಡ್ತಿದ್ದು. ಸೊ ಆ ಥರದ ಸಿನಿಮಾ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಎಲ್ರಿಗೂ ಇರುತ್ತಲ್ವೇನ್ರಿ. ಈಗ ನಾವೆಲ್ಲ ಕೊಟ್ಟರೆ ಅಂಥದ್ದೇ ಕೊಡಬೇಕು. ಆಮೇಲೆ ಯೂತ್ಸ್ಗೂ ಸ್ವಲ್ಪ ಮೆಸೇಜ್ ಇರಬೇಕು. ಇವತ್ತಿನ ಯೂತ್ಸಿಗೆ ಮೆಸೇಜ್ ಇರಬೇಕಲ್ಲ, ಆ ಥರನೇ ಕೊಡಬೇಕು. ಬರೀ ದೊಡ್ಡವ್ರಿಗೆ ಕೊಟ್ಟರೆ ಏನು ಪ್ರಯೋಜನ? ನಮ್ಮ ಯೂತ್ಸೇ ತಾನೇ ಮುಂದಿನ ಪೀಳಿಗೆ, ಅವ್ರಿಗೂ ಕೊಡಬೇಕು. ಅವರು ಕಲ್ತ್ಕೋತಾರೆಲ್ಲ. ಇವಾಗ ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ, ಈಗ ನೀವೇನೇ ಹೊರಗಡೆ ಎಂಥದೋ ಡ್ರೆಸ್ ಹಾಕ್ಕೊಂಡು ಏನೇ ಮಾಡ್ಕೊಬಂದ್ರು, ನಿಮ್ಮ ಮನೆಗೆ ಹೋದಾಗ ನಿಮ್ಮ ಹೆಂಡ್ತಿ ಚೆನ್ನಾಗಿ ನೀಟಾಗಿ ಬಟ್ಟೆ ಹಾಕೋಬೇಕು, ನಿಮ್ಮ ತಂಗಿ ಥರ ಇರಬೇಕು, ನಿಮ್ಮ ಅಮ್ಮನ ಥರ ಇರಬೇಕು. ಸಿನಿಮಾಗೆ 2 ಅವರ್ 3 ಅವರ್ ಓಕೆ, ಮನೆಗೆ ಬಂದಾಗ ಮನೆ, ಆ ಥರ ಅವ್ರಿಗೆ ಫೀಲ್ ಆಗೋ ಥರದ್ದೇ ಸಿನಿಮಾ ಮಾಡಬೇಕು. ಎಲ್ರಿಗೂ ಅವ್ರ ಹೆಂಡ್ತಿ ಗೌರವನಂಗೆ ಇರಬೇಕು ಅಂತಲೇ ಇರೋದು. ಸುಮ್ಮನೆ ಹೇಳ್ತಾರಷ್ಟೇ ಜನ, ನೀನು ಹೆಂಗೆ ಬೇಕಾದ್ರೂ ಇರು ಅಂತ. ಅದಿನ್ನೂ ಬಂದಿಲ್ಲ, ಅಧಿಕಾರ ಕೊಟ್ಟಿಲ್ಲ ಯಾರು. ಅದಕ್ಕೆ ಹುಡುಗರಿಗೆ ಎಲ್ರಿಗೂ ಇರುತ್ತೆ. ಬಟ್ ಕೆಲವರು ಹುಡುಗಿರು ಕೇಳಲ್ಲ, ನನಗೆ ಹಿಂಗೆ ಬೇಕು ಅಂತಾರೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಸೊ ಈಗ ಬರ್ತಿರೋ ಸಿನಿಮಾಗಳು ಆ ಥರದ್ದು ಅನ್ಸುತ್ತಾ? ಈಗಿನ ಟ್ರೆಂಡ್ ನೋಡಿದ್ರೆ, ಈಗ ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಜನ ಅನ್ನೋದೊಂದು ಇದ್ದೇ ಇದೆ. ದೊಡ್ಡ ಸ್ಟಾರ್ಗಳದ್ದು ದೊಡ್ಡ ಸಿನಿಮಾ ಬಜೆಟ್ ಹಾಕಿ ಮಾಡಿದ್ರೆ ಒಂದಷ್ಟು ಜನ ಬರ್ಬೋದಪ್ಪ, ಇಲ್ಲಾಂದರೆ ಬಹಳ ಕಷ್ಟ ಇದೆ ಥಿಯೇಟ್ರ್ಗಳಲ್ಲಿ ಅಂತ. ಇದು ನಿಮಗೂ ಗೊತ್ತಾಗಿರಬಹುದು. ಈಗ ನಿಮ್ಮದು ಪ್ರೊಡ್ಯೂಸರ್ ಆಗಿ ಈಗ ನೀವು ನೋಡ್ತೀರಿ, ಕೊತ್ತಲ್ವಾಡಿ ಸಿನಿಮಾ ನೀವು ತರಬೇಕೀಗ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಾಗಿದೆ? ಈಗ ಥಿಯೇಟ್ರ್ ಹಿಡಿಬೇಕು, ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಿರೋದು ಯಾವ ಕಾಲದಿಂದನೂ ಇದೆ. ಅದು ಇವತ್ತಿನ ನಿನ್ನೆದಲ್ಲ. ಥಿಯೇಟ್ರಿಗೆ ಬರಬೇಕಂದ್ರೆ ಒಳ್ಳೆ ಸಿನಿಮಾ ಕೊಡಬೇಕು. ಈಗ ನಮ್ಮ ಯಶೋದೊಂದು ಸಣ್ಣ ಟೀಸರ್ ಬಿಟ್ಟಿದ್ದಾರೆ, ಏನು ಜನ ಹಂಗೆ ಕ್ಯೂ ನಿಂತ್ಕೊಂಡು ನೋಡ್ತಾವ್ರೆ. ಮತ್ತೆ ಯಾಕೆ ನೋಡ್ತಾವ್ರೆ? ದೊಡ್ಡದು ಅಂತ ನೋಡ್ತಾವ್ರೆ ಅಂತನಾ ನೀವು ಹೇಳೋದು? ದೊಡ್ಡ ಬಜೆಟ್ ಅಂತನಾ? ಹೈ ಬಜೆಟ್ ಅಥವಾ ಸೂಪರ್ ಸ್ಟಾರ್ ಆಗಿರ್ಬೇಕು ಅಂಥದ್ದು ಮಾತ್ರ ಸಿನಿಮಾಗೆ ಜನ ಬರ್ತಾರೆ ಅನ್ನೋದು ಒಂದಿದೆ. ಒಂದು ಮೊಟ್ಟೆ ಕತೆ ನೋಡಿದ್ರಲ್ರಿ? ಅದೇ ಅದಾದ್ಮೇಲೆ ಅಲ್ಲಲ್ಲ, ಇತ್ತೀಚೆಗೆ ಆಫ್ಟರ್ ಕೋವಿಡ್, ಈ ಕೋವಿಡ್ ಆದ್ಮೇಲೆ ಜನ ಏನೇನೋ ಕೊಟ್ರೆ ಯಾಕೆ ಬರ್ತಾರೆ? ಈಗ ಚೆನ್ನಾಗಿದ್ದರೆ ಬಂದೇ ಬರ್ತಾರೆ ಜನ ಥಿಯೇಟ್ರಿಗೆ. ಸಿನಿಮಾ ಕೊಡಬೇಕು. ಈಗ ತಡೀರಿ, ನಿಮಗೆ ಬಿರಿಯಾನಿ ಇಷ್ಟ, ನನಗೆ ಅನ್ನ ರಸಮ್ ಇಷ್ಟ. ನೀವು ಅನ್ನ ರಸಮ್ ತಿನ್ನಿ ಅಂತ ಯಾಕೆ ಬಲವಂತ ಮಾಡ್ತೀರಾ? ಜನ ಏನು ಕೇಳ್ತಾರೆ ಅದನ್ನೇ ಮಾಡಿ, ಜನಕ್ಕೆ ಕೊಡಿ. ಈಗ ಜನಕ್ಕೆ ಇಷ್ಟ ಇಲ್ಲ ಅಂದರೆ ಈಗ ಅವ್ರಿಗೆ ಟೆಕ್ನಿಷನ್ನು ಎಲ್ಲ ಥರನೂ ಮಾಡೋದು. ಈಗ ಹುಡುಗರು ನಮ್ಮ ಚರಿ ಹೇಳ್ತಾನೆ, ನನ್ನ ಮೊಮ್ಮಗ ಹೇಳ್ತಾನೆ ಅದ್ರ ಬಗ್ಗೆ.
ಇವಾಗ ಅಷ್ಟು ಫಾಸ್ಟ್ ಆಗಿಬಿಟ್ಟಿದೆ. ಕ್ವಾಲಿಟಿ ಕೊಡಬೇಕು, ಕ್ವಾಲಿಟಿ ಕೊಟ್ಟರೆ ಬರ್ತಾರೆ. ಆಮೇಲೆ ಜೊತೆಗೆ ಈಗ ತಪ್ಪು ನಮ್ಮದೇ ಏನೋ ಇರ್ಬೋದೇನೋ, ಈ ಕೊತ್ತಲವಾಡಿ ಇಷ್ಟ ಆಗ್ತಿಲ್ಲ ಜನಕ್ಕೆ ಅಂದರೆ ನಾವೇನೋ ತಪ್ಪು ಮಾಡಿದ್ದೀವಿ ಅಂತ ನಾವು ತಿಳ್ಕೊಬೇಕು. ಹಂಗಂತ ಸಿನಿಮಾನೇ ಮಾಡೋದು ಬಿಡಬೇಕು ಅಂತಿಲ್ಲ, ತಿಳ್ಕೊಂಡು ಮಾಡಬೇಕು. ಈಗ ಯಶೋದು ಫಸ್ಟೆಲ್ಲ ಹೆಂಗೆಂಗೋ ಮಾಡ್ತಿದ್ದ ಸಿನಿಮಾ, ಯಾಕೆಂದರೆ ಅವನದು ರೈಟ್ಸ್ ಇರಲಿಲ್ಲ ಅವಾಗ, ಅವನಿಗೇನು ಇದಿರಲಿಲ್ಲ ಅಂದರೆ ಅವನಿಗೇನು ಏನು ಹೇಳ್ತಾರೆ ಅದಕ್ಕೆ ಕರೆಕ್ಟಾಗಿ ಹೌದು ಹೌದು ಅವಾಗ ಆಗ್ತಾ ಇರಲಿಲ್ಲ. ಆಮೇಲೆ ಮಾಡ್ತಾ 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 ಅವನಿಗೆ ನನ್ನ ತಪ್ಪು ನನಗೆ, ಅವನ ತಪ್ಪು ಅವನಿಗೆ ಅರಿವಾಯಿತು. ಎಲ್ಲದಕ್ಕೂ ಕಾಂಪ್ರೋ ಆಗ್ತಾ ಹೋಗಲಿಲ್ಲ. ಅವನು ಕ್ವಾಲಿಟಿ ಸಿನಿಮಾ ಕೊಟ್ಟ, ಜನ ಅವನು ಇಷ್ಟಪಟ್ಟರು. ಗೂಗ್ಲಿ, ರಾಮಾಚಾರಿ ಎಲ್ಲನೂ ನೋಡಿದ್ರು. ಯಾಕೆ ನೋಡಲಿಲ್ಲ, ಎಲ್ಲ ನೋಡ್ತಾರೆ. ನನಗೆ ಎಲ್ಲ ನೋಡ್ತೀವಿ, ಎಲ್ಲ ನೋಡಿದ್ದೀನಿ. ಫಸ್ಟ್ ಮಾರ್ನಿಂಗ್ ಶೋಗೆ ಜನ ಬರುವಾಗ ಹೋಗಿ ನಿಂತಿರ್ತಾ ಇದ್ದೆ, ಏನಾದರೂ ಒಂದು ಸ್ಕಾಪ್ ಕಿಪ್ ಹಾಕೊಂಡು. ಅಂದರೆ ಅವ್ನು ಏನು ಕೇಳ್ತಾರೆ ಜನ, ಅವ್ನಿಗೆ ಇನ್ನೂ ಏನು ಬೇಕು ಕೊಡಬೇಕು ಅಂತ ನೋಡ್ತಾ ಇದ್ದೆ. ಈಗ KGF ಆದ್ಮೇಲೆ ಬಿಟ್ಬಿಟ್ಟೆ, ಅಲ್ಲಿ ಹೋಗೋಕ್ಕಾಗಲ್ಲ, ಜನ ಅದಾದ್ಮೇಲೆ ಹೋಗ್ತಾ ಇದ್ದೆ. ತುಂಬ ಇಷ್ಟ ಆಗಿದೆ ನಿಮಗೆ ಸಿನಿಮಾ? ನನಗೆ ಕಳ್ಳರ ಸಂತೆ ಅಂತ ಒಂದು ಮಾಡಿದ್ದಾನೆ, ಸಮಾಜಕ್ಕೆ ಮೆಸೇಜ್ ಇದೆ, ಅದೊಂದು ಇಷ್ಟ. ಬಟ್ ಎಲ್ಲ ಸಿನಿಮಾನು ಚೆನ್ನಾಗೇ ಮಾಡಿದ್ದಾನೆ. ಲಕ್ಕಿ ಇಷ್ಟ, ಅಂದರೆ ಲುಕ್ಕಲ್ಲಿ ಲಕ್ಕಿ ಇಷ್ಟ ನನಗೆ, ತುಂಬ ಚೆನ್ನಾಗಿ ಗ್ಲಾಮರ್ ಆಗಿದ್ದಾನೆ ಅಂತ. ಆಮೇಲೆ ಎಲ್ಲ ಕತೆ ನೋಡೇ ಮಾಡ್ತಾ ಇದ್ದ. ಗೂಗ್ಲಿನೂ ಚೆನ್ನಾಗಿದೆ, ಹುಡುಗರಿಗೆ ಲವ್ ಸ್ಟೋರಿ ಆ ಥರ ಎಲ್ಲ ಚೆನ್ನಾಗಿದೆ. ಅಂದರೆ ಅವನು ಆಯ್ಕೆ ಅವನ ವಿಷಯದಲ್ಲಿ ನಾವು ಯಾವತ್ತೇ ಅವನು ತುಂಬ ಜಾಣ ಅದರಲ್ಲಿ, ಅದಕ್ಕೆ ನಾವು ಏನು ಹೇಳಂಗಿಲ್ಲ, ಅವನೇ ಮಾಡ್ಕೋತಾನೆ. ಸೊ ಈಗ ಬರ್ತಿರೋ ಟಾಕ್ಸಿಕ್ ಅದ್ರದ್ದು ಈಗ ಟೀಸರ್ ಬಿಟ್ಟಿದ್ದಾರೆ, ನೋಡಿದ್ರ? ಅದು ಮತ್ತೆ ರಾಮಾಯಣ ಗ್ಲಿಮ್ಸ್ ನೋಡಿದ್ದೀನಿ, ಮೊನ್ನೆಯಿಂದನೂ ನೋಡ್ತಾ ಇದ್ದೀನಿ. ಹೇಗೆ ಅನ್ಸುತ್ತೆ? ನಾನು ಹೇಳಲ್ಲ, ಬೇರೆಯವ್ರು ಹೇಳಿ, ನೀವು ಹೇಳಿ, ನಾನು ಹೇಳ್ಬಾರ್ದು. ಅಫ್ಕೋರ್ಸ್ ನಮಗಂತೂ ಚೆನ್ನಾಗಿ ಅನ್ನಿಸ್ತು. ಅದು ಏನು ಗೊತ್ತಾ, ನಮ್ಮದು ನಾವೇ ಹೇಳ್ಬಾರ್ದು, ಎಲ್ಲ ಆಡಿಯನ್ಸ್ ಅಷ್ಟು ಖುಷಿಪಟ್ಟು ನೋಡ್ತಾ ಇದ್ದಾರಲ್ಲ, ಅದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಹೆಮ್ಮೆ, ಜನ ಇಷ್ಟು ತಗೊಂಡಿದ್ದಾರಲ್ಲ ಇವನ್ನ.